ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ತಂಗಿ ಇವತ್ತು ಶಿವಮೊಗ್ಗಕ್ಕೆ ಹೋಗ್ತಿದ್ವಿ. ಆ ವ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವಳು ಟಿಪ್ಪುವಿಂದ ಬಂದು ನಾನು ದಾವಣಗೆರೆಯಿಂದ ಬಸ್ಸಲ್ಲಿ ಬಂದೆ. ಅವಳು ಟ್ರೈನಲ್ಲಿ ಬಂದು ಇಳ್ಕೊಂಡು ಇಬ್ಬರು ಒಂದೇ ಆಟೋ ಮಾಡಿಕೊಂಡು ಸೇಮ್ ಟೈಮಿಂಗ್ಸ್ ಅಲ್ವಾ. ಆ್ಯಕ್ಚುಲಿ ಅವಳೇ ಬೇಗ ಬಂದು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ದಾಳಷ್ಟೇ. 10 ಮಿನಿಟ್ಸ್ ವೆಯ್ಟ್ ಮಾಡಿ ನನಗೆ ಗೊಂಬೆಗೆ ಕರ್ಕೊಂಡು ಹೋದ್ಲು ಮನೆಗೆ. ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ವ್ಲಾಗಿಗಾದರೂ ಆಗ್ತೆ ವಿಡಿಯೋ ಮಾಡ್ಕೊಳ್ಳೋಣ. ತುಂಬ ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮನೆಗೆ ಬಂದ ತಕ್ಷಣ ತುಂಬಾ ಬಿಸಿಲಿತ್ತಲ್ವ, ಅಮ್ಮ ಹಾಗೆ ದೃಷ್ಟಿ ಎಲ್ಲ ತೆಗೆದ್ರು ಗೊಂಬೆಗೆ ನೀರೆಲ್ಲ ನಿವಾರಿಸಿ ಚೆಲ್ಲದ ಮೇಲೆ. ಇದು ಸಂಜೆ ವ್ಲಾಗು. ಅವಳು ಮೆಣಸಿನ್ಕಾಯಿ ಬಜ್ಜಿ ತಿಂತೀನಿ ಅಂತ ಅಂದ್ಲು. ಅವಳಿಗೆ ಅಮ್ಮ ಮಾಡಿಕೊಟ್ರು. ಅದು ಖಾರ ಆಯಿತು ಅವಳಿಗೆ. ಗೊಂಬೆ ನೋಡಿ ಹೆಂಗೆ ನೋಡ್ತಿದ್ಲು. ಅದಾದಮೇಲೆ ಚಿಕ್ಕು ಬುಕ್ಕು ಅನ್ನೋದನ್ನು ಕಲಿತ್ಬಿಟ್ಟಿದ್ದಾಳೆ ನೋಡಿ. ಈ ಥರ ಅವಳಿಗೆ ಆಟ ಆಡಿಸ್ಬೇಕು. ಒಂದು ತುತ್ತು ತಿನ್ನೋಕ್ಕೂ ಸಹ ಅವಳಿಗೆ ನಾನು ತುಂಬಾ ಹಿಂಸೆ ಮಾಡಬೇಕಂದ್ರೆ ಒತ್ತಾಯ ಮಾಡಬೇಕು, ಆಟ ಆಡಿಸ್ಬೇಕು, ಆ ಕಡೆಯಿಂದ ಈ ಕಡೆ ಓಡಾಡಿಸ್ಬೇಕು. ಹಾಗೆ ಮಾಡಿದ್ರೆ ಅಷ್ಟೇ ಅವ್ರು ಒಂದು ತುತ್ತನ್ನು ತಿಂತಾಳೆ. ಇಲ್ಲಾಂದರೆ ಅದು ತಿನ್ನಲ್ಲ. ಫುಲ್ಲು ಸುಸ್ತು ಮಾಡಿಬಿಡ್ತಾಳೆ. ತುಂಬಾ ಶೆಕೆ ಇತ್ತು ಹೊರಗಡೆ, ಹಾಗೆಲ್ಲ ಸಹ ಮಾಡೋಕ್ಕಾಯಿತು. ಗೊಂಬೆ ಚಿಕ್ಕು ಬುಕ್ಕು ಅಂತಿದ್ಲು. ನಾವು ಪಿಜ್ಜಾ ಬುಕ್ ಮಾಡಿದ್ದೆ, ಇನ್ನೇನು ಬರುತ್ತೆ ಅಂತ ಹೊರಗಡೆ ವೆಯ್ಟ್ ಮಾಡಿದ್ವಿ. ಯಾಕಂದರೆ ಪಿಜ್ಜಾನೂ ಸಹ ಬಂತು. ನಾನು 3 ಥರದ ಪಿಜ್ಜಾ ಹಾಗೆ ಒಂದು ಚಿಕನ್ ಪಾಸ್ತಾ ಅಂತ ಅಂಗಡಿ ಇತ್ತು, ಅದನ್ನು ತೊಗೊಂಡಿದ್ದು. 4 ಐಟಮ್ ತೊಗೊಂಡಿದ್ದು. ಬನ್ನಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ಬೇಬಿ ಹೇರ್ ಜಂಪ್ ಮಾಡುತ್ತೆ. ನಮ್ಮ 4 ನಾಯಿಗಳು ಇದ್ವು. ಈಗ ಒಂದನ್ನು ಬೇರೆಯವ್ರು ತೊಗೊಂಡು ಹೋಗಿದ್ದಾರೆ. ಇನ್ನು 3 ಇದೆ. ಅದರಲ್ಲಿ ಇದು ದೊಡ್ಡದು ನಮ್ಮ ಚಿಕ್ಕಳಿಯ ತೊಗೊಂಡು ಹೋಗ್ತಾರಂತೆ. ಇನ್ನು 2ರಲ್ಲಿ ನಾವೊಂದು ಇಟ್ಕೊತೀವಿ. ಹಾಗೆ ಇನ್ನೊಂದನ್ನು ಬೇರೆಯವ್ರು ಕೇಳಿದ್ದಾರೆ, ಬಂದು ತೊಗೊಂಡು ಹೋಗೋದಷ್ಟೇ ಬಾಕಿ. ಹಾಗಾಗಿ ಯಾರಿಗೂ ಕೊಡ್ತಿಲ್ಲ. ಇಲ್ಲಾಂದರೆ ಕೆಲವರಿಗೆ ನಾಯಿಗಳೆಂದರೆ ಇಷ್ಟ ಅಲ್ವಾ, ಸೊ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ತೊಗೊಂಡಾಯಿತು, ಇನ್ನೇನು ಕೊಡೋಣ ಅಂತ ಸುಮ್ಮನೆ ನೋಡಿ. 3 ಥರದ ವೆರೈಟಿ ಆಫ್ ಪಿಜ್ಜಾ ಮಾಡಿದ್ದೆ. ತುಂಬ ದಿನ ಆಗಿತ್ತಲ್ವಾ ತಿಂಡಿ. ಚಿಕನ್ ಪಾರ್ಸಲ್, ಹಾಗಾಗಿ ಇದು ಬಂದುಬಿಟ್ಟು ಚಿಕನ್ ಪಾರ್ಸಲ್ ಅಂತ ನೋಡಿ ಹೇಗೆ ತಿಂತಿದ್ದಾಳೆ ನನ್ನ ತಂಗಿ. ಇವಳದೇ ನಾನು ಮದುವೆದೆಲ್ಲ ಬ್ಲಾಗ್ ಹಾಕಿದ್ನಲ್ಲ, ಇವಳ ಮ್ಯಾರೇಜ್ ಆಗಿತ್ತು. ತಿಂದೆ ಫಸ್ಟು ಟೇಸ್ಟ್ ಮಾಡಿದ್ಲು. ಅದಾದಮೇಲೆ ಗೊಂಬೆ ಭಾರಿ ತಿನ್ನೋ ಥರ ಇಸ್ಕೊಂಡು, ಬಟ್ ಅದನ್ನು ತಿನ್ನಲಿಲ್ಲ. ಅದ್ರ ಮೇಲಿದ್ದಂತಹ ಚಿಕನ್ನಿಂದೇನೋ ಇತ್ತು, ಅದನ್ನಷ್ಟೇ ಅವಳು ತಿಂದು. ಅದಾದಮೇಲೆ ಖಾರ ಆಯಿತು ಅಂತ ನೀರು ಕುಡಿದ್ಲು. ನೋಡಿ ಇದೊಂದು ತೊಗೊಂಡಿದ್ದೆ, ಇದು ಚಿಕನ್ ಕೀಮದ್ದು, ಹಾಗೆ ಗೋಲ್ಡನ್ ಕಾರ್ನಲ್ಲು, ಮತ್ತು ಇನ್ನೊಂದು ಅದು ನಾನ್ ವೆಜ್ ಇದೆ ನೋಡಿ. ಇದು ನಾನ್ ವೆಜ್ಜು ಆನಿಯನ್ ತೊಗೊಂಡಿದ್ದೆ. ಚೆನ್ನಾಗಿತ್ತು ಟೇಸ್ಟು, ಸಕ್ಕದಾಗಿತ್ತು. ನನಗೆ ಪಿಜ್ಜಾ, KFC ಇವೆಲ್ಲ ತುಂಬಾ ಲೈಕ್ ಆಗುತ್ತೆ. ನೀವು ಈ ಥರ ಲೈಕ್ ಆಗುತ್ತಾ? ನೀವು ಒಂಥರ ತಿಂಡಿ ಕೊಟ್ಟು ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಆಯಿತು. ಅದಾದಮೇಲೆ ನಾನು ಅದ್ರ ಮೇಲಿಂದ ಕಾರ್ನೆಲ್ಲ ತಿಂದು ಸ್ವಲ್ಪ ನಾಯಿಗಳಿಗೂ ಹಾಕಿದೆ. ಕ್ಯಾಚ್ ಅಂತ ಮಾಡಿದ್ರೆ ಸಾಕು, ನಮ್ಮ ಬೇಬಿಯವರೆಲ್ಲ ಚೆನ್ನಾಗಿ ಕ್ಯಾಚ್ ಹಿಡಿಯುತ್ತೆ. ಜಂಪ್ ನೋಡಿ, ಅದು ತುಂಬಾ ಚೆನ್ನಾಗಿ ಜಂಪ್ ಮಾಡೋದು. ಆ್ಯಕ್ಚುಲಿ ನಾನು ಕ್ಯಾಮ್ರಾ ಮೇಲ್ ಮಾಡಿಬಿಟ್ಟೆ ಫೋನನ್ನು, ಹಾಗಾಗಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಕ್ಲೀನಾಗಿ. ನೋಡಿ ಎಷ್ಟು ಚೆನ್ನಾಗಿ ಜಂಪ್ ಮಾಡುತ್ತೆ ಅದು. ತುಂಬ ಜಂಪ್ ಮಾಡುತ್ತೆ. ಲಾಸ್ಟಿಗೆ ಇಷ್ಟು 2 ಪೀಸ್ ತಿಂದು ಮುಗಿಸಿ ಗೊಂಬೆ ಇವಾಗ ಪಿಜ್ಜಾನ ಬೀಳಿಸ್ತಾಳೆ ನೋಡಿ. ತಿನ್ನೋ ಥರ ಮಾಡಿ ಬೀಳಿಸಿದ್ಲು, ಬಟ್ ಅರ್ಧ ಅಲ್ಲ, ಒಂದು ಸ್ವಲ್ಪನೂ ತಿನ್ನಲಿಲ್ಲ. ಅದಾದಮೇಲೆ ಬೇರೆ ಹಾಕೋದು ಅದನ್ನು ಅವಳಿಗೆ ತಕ್ಕೊಟ್ಟೆ. ಅದರಲ್ಲಿರುವಂತಹ ಕಾರ್ನ್ ಆರಿಸಿ ತಿಂದೆ. ಬ್ರೆಡ್ ಥರದ್ದು ನನಗೆ ಕೊಟ್ಟಳು ಅವಳು. ಸ್ಮೈಲ್ ಮಾಡಿ ಬಂಗಾರಿ, ಇಲ್ಲಿ ನೋಡು ಬಂಗಾರಿ. ಇವಾಗ ಮಗುಗೆ ನಾನು ಆಲ್ಮೋಸ್ಟ್ ಈ ಥರ ಕಟ್ಟೋದು, ಈ ಥರದ್ದು ಕಾಟನ್ ವೇರ್ ಮಾಡಿಸ್ತೀನಿ ಅವಳಿಗೆ. ಔಟ್ಸೈಡ್ ಹೋದಾಗ ಮಾಡಿಸ್ತೀನಿ, ಬಟ್ ಮನೆಗೆ ಬಂದ ತಕ್ಷಣ ಅವಳಿಗೆ ಕಂಫರ್ಟ್ ಆಗಿರುವಂತಹ ಒಂದು ಚಡ್ಡಿ, ಈ ಥರ ಟೀ ಶರ್ಟ್ಸು ಇಲ್ಲ ಕಟ್ಟಿ ಅವಳಿಗೆ ತುಂಬ ದೊಡ್ಡದಾಗುತ್ತೆ ಹಾಕಿದ್ದೀನಿ. ಈ ಥರ ಗೊಂಬೆ ಎಂಜಾಯ್ ಮಾಡ್ಕೊಂಡು ತಿಂದು ಚೀಸ್ ಬಂತಲ್ಲ ಅದನ್ನು ಥೂ ಅಂತ ಉಗಿದ್ಬಿಟ್ಲು. ಈ ಥರ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಇದು ಫಸ್ಟ್ ಡೇ ಹೋಗುದ್ವಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇಲ್ಲಿ ನೋಡಿ ನನ್ನ ತಂಗಿ ಅವಳಿಗೂ ತಿನ್ನಿಸ್ತೇನೆ ಅಂತ ಹೋದ್ಲು, ತಿನ್ನಿಸಿ ಬಂದ್ಲು. ಏನು ಮಾಡಲ್ಲ, ಮುದ್ದು ಮರಿ ತುಂಬ ಮಾತಾಡ್ತಾಳೆ, ಆಟ ಆಡ್ತಾಳೆ, ಊಟ ಮಾತ್ರ ಮಾಡಲ್ಲ. ನನಗಂತೂ ಸಾಕಾಗೋಗಿದೆ ಊಟ ಮಾಡಬೇಕಂದ್ರೆ. ನೀವು ಯಾವ ಟಿಪ್ಸನ್ನು ಫಾಲೋ ಮಾಡ್ತೀರಾ ನನಗೆ ಹೇಳ್ಕೊಡಿ. ನನಗಂತೂ ಅವಳು ಊಟ ಮಾಡಿಸೋದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಒಂಚೂರು ಊಟ
ಊಟನೇ ಮಾಡಲ್ಲ ಯಪ್ಪ, ಸಾಕಾಗೋಗ್ಬಿಡುತ್ತೆ ಅವಳು. ನನಗೆ ಯಾವಾಗ ದೊಡ್ಡಕ್ಕಾಗ್ತಾಳೆ ಅವಳಾಗೆ ಒಂದು ಕೈಯಿಂದ ಊಟ ಮಾಡುವಷ್ಟು ದೊಡ್ಡಕ್ಕಾಗಲಿ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ಇದಾಗ್ಬಿಟ್ಟಿದೆ. ಅಮ್ಮನೂ ಹಾಗೆ ತರಕಾರಿ ಎಲ್ಲ ಇಟ್ಕೊತಾ ಇಷ್ಟು ಪೀಸನ್ನು ನಮ್ಮ ತಂಗಿ ಇನ್ನೊಬ್ಳು ಬರ್ತಾಳಲ್ವಾ ಅವಳಿಗೆ ಇಟ್ಟಿದ್ದೆ. ಅದಾದಮೇಲೆ ಫುಲ್ಲು ಹೆಂಗೆ ಶೆಕೆ ನಮ್ಮನೆ ಅಮ್ಮನ ಮನೆ ಸ್ವೀಟ್ ಏನೇನು ಜನಗಳು ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಬಾಬಿ ಕಲಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗೊಂಬೆಗೆ ಅಂತ ಒಂದು ಲೆಗ್ ಪೀಸ್ ಇಟ್ಟೆ. ಇದು ಗೊಂಬೆಗೆ ಅಂತ ಅಂದ್ಬಿಟ್ಟು ತುಂಬ ಬಿಸಿಲಿರೋದ್ರಿಂದ ಮೊಸರನ್ನ ಸಹ ಮಾಡಿ ಅಂತ ಇದ್ರೆ ಅದ್ಭುತ, ಸಪ್ಪ ಟೇಸ್ಟ್ ಐತಲ್ಲ. ಇದ್ರ ಜೊತೆ ಚಿಕನ್ ಪೀಸು ತೆಂಗಿನಕಾಯಿನೋ ಏನಾದರೂ ಆ್ಯಕ್ಚುಲಿ ನಾನ್ ವೆಜ್ಗೆ ಯಾವುದ್ರ ಜೊತೆ ನಾನ್ ವೆಜ್ ಕೊಟ್ಟರು ಇಷ್ಟ ಆಗುತ್ತೆ. ಓಕೆನಾ, ಅದನ್ನು ಬೇಜಾರಾಗ್ಬಿಡಿ. ಕೆಲವರು ಇಲ್ಲ ನಮಗೆ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆನಾ, ಅವ್ರವ್ರ ಟೇಸ್ಟು ಅವ್ರಿಗೆ ಬಿಟ್ಟಿದ್ದು. ಸ್ಮೈಲ್ ಮಾಡಿ ಬಂಗಾರಿ ಅಲ್ವಾ ಅವಳು ಫ್ರಿಡ್ಜಲ್ಲಿ, ಅದಕ್ಕೆ ಅವಳು ಸಹ ಕುತ್ಕೊಂಡಿದ್ದಾಳೆ. ಅಷ್ಟು ಶೆಕೆ ಆಗ್ತಿದೆ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ಲು ಇವಳು. ನೆಕ್ಸ್ಟ್ ಡೇ ಅವ್ರು ಕೂತಿರೋದು ಆ್ಯಕ್ಚುಲಿ ಮಧ್ಯಾಹ್ನ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ.